ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮತ್ತೊಂದು ದೋಸೆ ರೆಸಿಪಿ ನೋಡ್ಕೊಳ್ಳೋಣ. ತುಂಬ ರುಚಿಯಾಗತ್ತೆ ನೋಡಿ. ಯಾವುದೇ ಇದಕ್ಕೆ ಸಕ್ಕರೆನೂ ಹಾಕಿಲ್ಲ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಗರಿಗರಿಯಾಗಿ ಬರುತ್ತೆ. ಇದು ಬಂದು ಸಾಬುದಾನೆಯಿಂದ ಮಾಡಿರ್ತಕ್ಕಂಥ ದೋಸೆ, ಸಬ್ಬಕ್ಕಿ ಅಂತ ಕರಿತೀವಲ್ಲ ಅದರಿಂದ. ಬನ್ನಿ ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಸಬ್ಬಕ್ಕಿನ ಇಲ್ಲಿ ಒಂದು 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಎಲ್ಲ ಒಂದು ಕಪ್ ಮೆಜರ್ಮೆಂಟ್ ಇಟ್ಕೊಳ್ಳಿ, ನಿಮ್ಗೆ ಈಸಿ ಇರುತ್ತೆ. ಅದೇ ಕಪ್ ಅಳತೆನಲ್ಲಿ ನೋಡಿ 1 ಕಪ್ಪಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ನಿಮ್ಗೆ ಆನ್ಲೈನಲ್ಲೂ ಸಿಕ್ಕತ್ತೆ ಅಥವಾ ಯಾವುದೇ ಪ್ರಾವಿಷನ್ ಸ್ಟೋರಲ್ಲಿ ದೋಸೆ ರೈಸ್ ಅಂದರೆ ಕೊಡ್ತಾರೆ, ಅದನ್ನು ಹಾಕ್ಕೊಳ್ಳಿ. ಇದಾದ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ನಿಮ್ಮಲ್ಲಿ ಯಾವುದಿದ್ರೂ ಓಕೆ. ನಾನಿಲ್ಲಿ ಉದ್ದಿನ ಕಾಳನ್ನು ಬಳಸ್ತಾ ಇದ್ದೀನಿ. ಇದು ಅರ್ಧ ಕಪ್ ಹಾಕ್ಕೋಬೇಕಾಗತ್ತೆ. ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ, ಅವಾಗ ನಿಮಗೂ ಇದೇ ಥರ ದೋಸೆ ಬರುತ್ತೆ. ಈಗ ಇದಕ್ಕೆ 3/4 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಸೇರಿಸಿ ಚೆನ್ನಾಗಿ ಒಂದು 4 ರಿಂದ 5 ಸಲ ತೊಳೆದ್ಬಿಟ್ಟು ಸುಮಾರು 8 ಗಂಟೆ ನೆನೆಸ್ಬೇಕಾಗತ್ತೆ. ನೆನ್ಪಿಟ್ಕೊಂಡಿರಿ, ಚೆನ್ನಾಗಿ ನೆನಿಬೇಕು, ಆವಾಗಲೇ ದೋಸೆ ತುಂಬ ಚೆನ್ನಾಗಿ ಬರೋದು. 8 ಗಂಟೆ ನೆನೆಸ್ಕೊಡಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರು ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ 8 ಗಂಟೆ ಬಿಡೋಣ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಕೆಲವರು ಹೇಳ್ತಾರೆ ನೀರು ರುಬ್ಲಿಕ್ಕೆ ಎಷ್ಟು ಹಾಕಬೇಕಾಗಿರುತ್ತೆ ಅದನ್ನೂ ತೋರಿಸಿ ಅಂತ. ಅದನ್ನು ಸಹ ತೋರಿಸಿದ್ದೀನಿ. ಎಲ್ಲ ಸ್ಟೆಪ್ನ ನೀವು ಮಿಸ್ ಮಾಡಿದೆ ಅಂದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆವಾಗ ನಿಮಗೂ ಸಹ ಇದೇ ರೀತಿ ಪರ್ಫೆಕ್ಟಾಗಿರ್ತಕ್ಕಂಥ ದೋಸೆ ಮಾಡ್ಕೊಂಬಿಡ್ಬೋದು. ತುಂಬ ಚೆನ್ನಾಗಾಗುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನಾನೀಗ ಸ್ವಲ್ಪ 8 ಗಂಟೆ ಆದಾದಮೇಲೆ ಎಷ್ಟು ಕ್ವಾಂಟಿಟಿ ಮಿಕ್ಸಿ ಜಾರ್ ತೊಗೊಳತ್ತೆ ಅಷ್ಟನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ನೀರು ಅಷ್ಟೇ, ನಾನು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೆ ಅದೇ ಕಪ್ ಮೆಜರ್ಮೆಂಟಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ. ಕೊನೆ ಬ್ಯಾಚ್ಗೆ ನಾನು ಉಪ್ಪನ್ನು ಸಹ ಸೇರಿಸಿ ನೋಡಿ, ಈ ಬೌಲಲ್ಲಿ ನೀರು ಈಗ 1/4 ಕಪ್ಪಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಸಹ ಅದೇ ರೀತಿ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ ನೋಡಿ, ಅದೇ ರೀತಿ ಮಾಡ್ಕೊಳ್ಳಿ. ನನಗನ್ನಿಸ್ತು ಅದು ಸ್ವಲ್ಪ ಉಬ್ಕೊಂಬಂದುಬಿಡುತ್ತೆ ಅಂತ, ಅದಕ್ಕೆ ನಾನು ಅಕ್ಕಿ ಏನು ನೆನೆಸಿದ್ದೆ ಅಲ್ಲ ಅದೇ ಪಾತ್ರೆಗೆ ಹಿಟ್ಟನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇನ್ನೂ ಒಂದು ಬ್ಯಾಚು ಮಿಕ್ಸಿಯಲ್ಲಿರೋದು ಇದೆಯಲ್ಲ, ಹಾಗಾಗಿ ನೋಡಿ. ಈಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಕೈಯಿಂದನೇ ಕಲಸಿ, ಆವಾಗಲೇ ಚೆನ್ನಾಗಿ ಫರ್ಮೆಂಟೇಷನ್ ಆಗೋದು, ಇಲ್ಲಾಂದರೆ ಕರೆಕ್ಟಾಗಿ ಆಗೋದಿಲ್ಲ ನೋಡಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ 8 ರಿಂದ 10 ಗಂಟೆಗಳ ಕಾಲ ಇದು ಫರ್ಮೆಂಟೇಷನ್ ಆಗಬೇಕಾಗತ್ತೆ ನೋಡಿ. ಈಗ 10 ಅವರ್ಸ್ ಆಗಿದೆ. ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಹಿಟ್ಟು ಅನ್ನೋದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ಸದ್ಯ ಆಚೆ ಬಂದಿಲ್ಲ ಅಷ್ಟೇ, ಅದಕ್ಕೆ ನಾನು ಆಗಲೇ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಈಗ ಇದನ್ನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಮಾತ್ರ ನಾನು ಒಂದು ಸಪ್ರೇಟ್ ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ಉಬ್ಕೊಂಡು ಬರಬೇಕು, ಆವಾಗಲೇ ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹಾಕ್ಕೊಳ್ಳೋ ಮೆಜರ್ಮೆಂಟ್ಸ್ ಕ್ವಾಂಟಿಟಿ ಏನಿದೆ ಅದನ್ನು ಪರ್ಫೆಕ್ಟಾಗಿ ಹಾಕ್ಕೊಬೇಕು. ಹಾಗೆಯೇ ನೆನೆಸೋದು ಸಹ ಅದೇ ರೀತಿಯಲ್ಲಿ ನೆನೆಸ್ಕೋಬೇಕಾಗಿರುತ್ತೆ. ಆಗ ನೀವು ಮಾಡಿದ್ರೂ ಇಷ್ಟೇ ಚೆಂದ ದೋಸೆ ಬರುತ್ತೆ ನೋಡಿ. ಈಗ ಸ್ವಲ್ಪ ಮಾತ್ರ ನಾನು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ತವ ಇಟ್ಕೊಂಡು ಅದನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ 1 ಸ್ಪೂನಷ್ಟು ಇಲ್ಲಿ ದೋಸೆ ಹಿಟ್ಟನ್ನು ಹರಡಿಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಇದು ಸ್ವಲ್ಪ ಡ್ರೈ ಆದಮೇಲೆ, ಅಂದರೆ ಒಂದು ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ ನೀವು ಯಾವ್ದು ಬೇಕಾದರೂ ಹಾಕ್ಕೊಬೋದು. ತುಪ್ಪ ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅನ್ಬೋದು. ಹಾಗೆಯೇ ತುಪ್ಪ ಹಾಕೋದಲ್ಲಿ ಕಂಜೂಸ್ತನ ಮಾಡಬೇಡಿ. ದೋಸೆ ಅಂದ್ರೇ ಎಣ್ಣೆ ಅಥವಾ ತುಪ್ಪ ಏನು ಹಾಕ್ಕೊಳ್ತೀರಾ ಅದು ಸ್ವಲ್ಪ ಜಾಸ್ತಿನೇ ಇರಬೇಕು. ಇಡ್ಲಿ ಥರ ಸ್ಟೀಮ್ ಫುಡ್ ಅಲ್ವಲ್ಲ, ಸೊ ಹಾಗಾಗಿ ಧಾರಾಳವಾಗಿ ತುಪ್ಪ ಹಾಕ್ಕೊಳ್ಳಿ, ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ನಿಮಗೂ ತಿಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಸಹ ಇರುತ್ತೆ ನೋಡಿ. ಈ ರೀತಿ ತವಾನ ಆಚೀಚೆ ಮಾಡ್ಕೊಂಡು ಸ್ವಲ್ಪ ಎಲ್ಲ ಕಡೆಯೂ ಈವನ್ನಾಗಿ ಬೇಯೋ ಥರ ನೋಡ್ಕೋಬೇಕಾಗತ್ತೆ. ಇದನ್ನೀಗ ಮಗ್ಚಾಕೊಳ್ಳೋಣ. ಇನ್ನೊಂದು ಕಡೆ 1 ರಿಂದ 2 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಕ್ರಿಸ್ಪಿಯಾಗಿರ್ತಕ್ಕಂಥ ಟೇಸ್ಟಿಯಾಗಿರ್ತಕ್ಕಂಥ ಸಬ್ಬಕ್ಕಿ ದೋಸೆ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು.